ಆಗಿರ್ತಕ್ಕಂಥ ನಮ್ಮ ಹಲ್ಲುಗಳಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರೋದು ಕೂಡ ಹಲ್ಲುಗಳಲ್ಲಿ. ಹಲ್ಲಿನ ನರನಾಡಿಗಳಲ್ಲಿ ತೊಂದರೆ ಇರ್ತದೆ, ಒಸಡು ಸವಕಳಿ ಬಂದಿರ್ತದೆ, ಇನ್ಫೆಕ್ಷನ್ಗಳಿರ್ತವೆ, ಮಲಬದ್ಧತೆ ಅಜೀರ್ಣ ಸಮಸ್ಯೆಯಿಂದನೂ ಬಂದಿರ್ತದೆ. ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ ನಮ್ಮ ಬೋನ್ ಡೆನ್ಸಿಟಿಯನ್ನು ಕಮ್ಮಿ ಮಾಡ್ತವೆ. ಈಗ ತಕ್ಷಣಕ್ಕೆ ನೋವು ಜಾಸ್ತಿ ಆಗಿದೆ ಅದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ನಮಃ ಶಿವಾಯ. ಸರ್ವರಿಗೆ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ದಾಡದ ಹತ್ತಿರ ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಲ್ಲು ನೋವಿನ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ಹಲ್ಲು ನೋವಿನ ಸಮಸ್ಯೆ ಹೆಚ್ಚಾಗಿ ಬರಲಿಕ್ಕೆ ಅಲ್ಲಿ ಸೆನ್ಸಿಟಿವಿಟಿ ತೊಂದರೆಗಳಿರ್ತವೆ, ಹಲ್ಲಿನ ನರನಾಡಿಗಳಲ್ಲಿ ತೊಂದರೆ ಇರ್ತದೆ, ಒಸಡು ಸವಕಳಿ ಬಂದಿರ್ತದೆ, ಇನ್ಫೆಕ್ಷನ್ಗಳಿರ್ತವೆ. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಚಹಾ ಕಾಫಿ ಕುಡಿಯೋದು. ಚಹಾದಲ್ಲಿ ಇರ್ತಕ್ಕಂಥ ಟೆನಿನ್ ಅಂತಕ್ಕಂಥ ಅಂಶ, ಕಾಫಿಯಲ್ಲಿ ಇರ್ತಕ್ಕಂಥ ಕೆಫಿನ್ ಅಂತಕ್ಕಂಥ ಅಂಶ, ಮತ್ತೆ ಅದರಲ್ಲಿ ಬಳಸ್ತಕ್ಕಂಥ ಸಕ್ಕರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಇರ್ತಕ್ಕಂಥ ಎಲ್ಲ ಕೆಮಿಕಲ್ ಇರ್ತಕ್ಕಂಥ ಸಕ್ಕರೆ, ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ ನಮ್ಮ ಬೋನ್ ಡೆನ್ಸಿಟಿಯನ್ನು ಕಮ್ಮಿ ಮಾಡ್ತವೆ. ಕ್ಯಾಲ್ಸಿಯಂ ವಿಕಾರದಿಂದ, ಕ್ಯಾಲ್ಸಿಯಂ ಕೊರತೆಯಿಂದಾನೇ ಈಗ ಹಲ್ಲಿಗೆ ಸಮಸ್ಯೆ ಹೆಚ್ಚಾಗಿ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಅತಿ ಹೆಚ್ಚು ಕ್ಯಾಲ್ಸಿಯಂ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಹಲ್ಲುಗಳಲ್ಲಿ, ಅತಿ ಹೆಚ್ಚು ಕ್ಯಾಲ್ಸಿಯಂ ಇರೋದು ಕೂಡ ಹಲ್ಲುಗಳಲ್ಲಿದೆ. ಅದಕ್ಕೆ ಆ ಒಂದು ಕ್ಯಾಲ್ಸಿಯಂ ಕೊರತೆಯಿಂದ ಆಗಿರ್ಬೋದು, ಮತ್ತೆ ಹೆಚ್ಚು ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ, ಚಾಕ್ಲೇಟ್ ತಿನ್ನೋದ್ರಿಂದ ಇವೆಲ್ಲ ಹಲ್ಲಿನ ಒಸಡುಗಳಲ್ಲಿ ಆ ಒಂದು ಕೆಮಿಕಲ್ ಸೇರಿಕೊಂಡು ಹುಳ ಆಗಿ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಹುಳುಕಲ್ಲಾಗುತ್ತೆ. ಅದರಿಂದನೂ ಕೂಡ ಹಲ್ಲುವಿನ ಸಮಸ್ಯೆ ಬರ್ತವೆ. ಪ್ರಿಸರ್ವೇಟಿವ್ ಹಾಕಿರ್ತಕ್ಕಂಥ ಫುಡ್ಗಳು, ಹೆಚ್ಚು ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳಿದ್ರೆ ಮೋಸ್ಟ್ ಡೇಂಜರ್. ಅದು ಕೋಲ್ಡ್ ಡ್ರಿಂಕ್ಸ್ ಕುಡಿಲೇಬಾರ್ದು. ಅದರಲ್ಲಿ ಕೆಮಿಕಲ್ ಇರ್ತದೆ, ಸಕ್ಕರೆ ಇರ್ತದೆ, ಅದು ಬೇರೆ ಕೋಲ್ಡ್ ಬೇರೆ ಇರ್ತದೆ. ಆವಾಗ ನಮ್ಮ ಒಸಡುಗಳ ಒಂದು ಶಕ್ತಿ ಹಾಳಾಗಿ ಹೋಗುತ್ತೆ. ಹೆಚ್ಚು ತಂಪು, ಹೆಚ್ಚು ಬಿಸಿ ಸೇವನೆ ಮಾಡೋದು ಒಸಡುಗಳಿಗೆ ತುಂಬಾ ತೊಂದರೆ. ಅದಕ್ಕಾಗಿ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಇಂಥವೆಲ್ಲ ಕಾರಣಗಳಿಂದ ಈ ಸಮಸ್ಯೆ ಬಂದಿರುತ್ತೆ. ಮಲಬದ್ಧತೆ ಅಜೀರ್ಣ ಸಮಸ್ಯೆಯಿಂದನೂ ಬಂದಿರ್ತದೆ. ಅವೆಲ್ಲ ಸರಿ ಮಾಡಿಕೊಂಡು ಈಗ ತಕ್ಷಣಕ್ಕೆ ನೋವು ಜಾಸ್ತಿ ಆಗಿದೆ ಅದನ್ನ ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಲವಂಗ ಮತ್ತು ಚಕ್ಕೆ ಪುಡಿಯನ್ನು ಮಾಡಿ ಇಟ್ಕೊಳ್ಳಿ. ಆ ಪುಡಿಯನ್ನ ಸಾಸಿವೆ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಹಲ್ಲಿಗೆ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಅರ್ಧ ಗಂಟೆ ಆದ್ಮೇಲೆ ಉಗುರು ಬೆಚ್ಚನ ನೀರಿಂದ ಬಾಯಿ ಮುಕ್ಕಳಿಸೋದ್ರಿಂದ ಹಲ್ಲುವಿನ ಸಮಸ್ಯೆ ಪರಿಹಾರ ಕಂಡುಕೊಳ್ಬಹುದು. ಒಂದು. ಇನ್ನು ಎರಡನೇದ್ದು ಪ್ಲೇನ್ ಒರಿಜಿನಲ್ ಲವಂಗದ ಎಣ್ಣೆ ಸಿಗುತ್ತೆ, ಅದರಿಂದ ಮಸಾಜ್ ಮಾಡೋದ್ರಿಂದ ಕೂಡ ಹಲ್ಲು ನೋವು ಕಮ್ಮಿ ಆಗುತ್ತೆ. ಇದಕ್ಕಾಗಿಲ್ಲ ಅಂದ್ರೆ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ದಂತ ಶಕ್ತಿ ಅಂತೇಳಿ ಒಂದು ಪೌಡರ್ ಸಿಗ್ತದೆ. ಸುಮಾರು ಜನರು ಇದನ್ನ ಹಚ್ಚೋದ್ರಿಂದ ಹಲ್ಲಲ್ಲಿ ರಕ್ತಸ್ರಾವ ಆಗೋದು, ಹಲ್ಲು ಜುಮ್ ಹಿಡಿಯೋದು, ಜುಮ್ ಅಂತ ಹೇಳೋದು, ತುಂಬಾ ಸೆನ್ಸಿಟಿವಿಟಿ ಸಮಸ್ಯೆ ಇರೋರು ಇದನ್ನ ಹಚ್ಚಿ 2-3 ದಿವಸಕ್ಕೇನೆ ಪರಿಹಾರ. ತುಂಬಾ ನೋವಿನವರಿಗೆ ಹಚ್ಚಿ ಒಂದ್ ಅರ್ಧ ಗಂಟೆ ಬಿಟ್ಟು ನೀರು ಮುಕ್ಕಳಿಸೋಷ್ಟ್ರಲ್ಲಿ ಪೇನು 90% ಕಮ್ಮಿ ಆಗಿರ್ತದೆ. ಅದಕ್ಕೆ ಆ ಹಲ್ಲು ಪುಡಿಯನ್ನ ನಮ್ಮ ಆಶ್ರಮದಿಂದ ತಾವು ತರಿಸ್ಕೊಂಡು ತೆಗೆದುಕೊಳ್ಬಹುದು. ಹೀಗೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ನಿಮಗೆ ಈ ಸಮಸ್ಯೆ ಸರಿ ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ದಂತ ಶಕ್ತಿ ಅಂತ ಹೇಳಿ ಒಂದು ಪೌಡರ್ ಸಿಗ್ತದೆ. ಅದರಲ್ಲಿ ಹಲವಾರು ವನಮೂಲಿಕೆ ಹಾಕಿ, ಶುದ್ಧ ಪಟ್ಟಕವನ್ನು ಹಾಕಿ, ಪಚಕರ್ಪೂರ ಹಾಕಿ ತಯಾರಿಸಿದ್ದೇವೆ. ಆ ಪೌಡರ್ ಅನ್ನ ಬಳಸಿ ನೀವೇನ್ ಮಾಡ್ಬೇಕಂದ್ರೆ ಹಲ್ಲಿಗೆ ಮಸಾಜ್ ಮಾಡ್ಬೇಕು. ಮಸಾಜ್ ಮಾಡಿ ಆ ಪೌಡರ್ ಅಲ್ಲೇ ಹಲ್ಲಿಗೆ ಇರ್ಬೇಕು, ಅದು ಹಲ್ಲಲ್ಲೇ ಇರಬೇಕು. ಮಸಾಜ್ ಮಾಡಿ ಅದನ್ನ ಮಸಾಜ್ ಮಾಡಿ ಅಲ್ಲೇ ಬಿಡ್ಬೇಕು. ಅರ್ಧ ಗಂಟೆ ಹಂಗೆ ಬಾಯಲ್ಲೇ ಇಟ್ಕೋಬೇಕು. ಆಮೇಲೆ ನೀರು ಮುಕ್ಕಳಿಸ್ಬೇಕು. ಇದರಿಂದಾಗಿ ಮೊದಲನೇ ದಿನನೇ ನಿಮ್ಮ ಹಲ್ಲು ನೋವಿನ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಆ ಪೌಡರ್ನ ಕೊರಿಯರ್ ಮೂಲಕ ತಾವು ತರಿಸ್ಕೊಂಡು ಬಳಸಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.